ಮೈಸೂರಿನ ಎಸ್ಬಿಐ ಬ್ಯಾಂಕ್ನಲ್ಲಿಟ್ಟಿದ್ದ ಹಣ ಮಾಯ, ಗ್ರಾಹಕರು ಕಂಗಾಲು. ಸರ್ಜಾಪುರದಲ್ಲಿ ಟ್ರಿಬಲ್ ಮರ್ಡರ್, 3 ಅರೆಸ್ಟ್. 6 ವರ್ಷ ತುಂಬಿದರಷ್ಟೇ 1ನೇ ತರಗತಿಗೆ ಮಕ್ಕಳ ಪ್ರವೇಶಾತಿ. ಶಿಕ್ಷಣ ಸಚಿವರಿಗೆ ಪೋಷಕರು ನೋವು ಹೇಳಿಕೊಳ್ಳೋಕೆ ಬಂದಿದ್ದೇ ತಪ್ಪ. ಮಾಧ್ಯಮದ ಜೊತೆಗೆ ಬಂದ್ರೆ ರಬ್ಬಿಶ್ ಅಂತೆ. ಸಚಿವ ಮಧು ಬಂಗಾರಪ್ಪನವರಿಗೆ ಸಹನೆ ಇಲ್ವಾ? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಎಟಿಎಂಗಳಿಂದ ಹಣ ವಿತ್ಡ್ರಾ ಮಾಡುವುದರ ಮೇಲೆ ವಿಧಿಸಲಾಗುವ ಶುಲ್ಕವನ್ನ ಹೆಚ್ಚಿಸಲು ನಿರ್ಧರಿಸಲಾಗಿದ್ದು ಮೇ 1ರಿಂದ ₹2 ದುಬಾರಿಯಾಗಲಿದೆ. ಎಟಿಎಂಗಳಿಂದ ಹಣ ವಿತ್ಡ್ರಾ ಮಾಡುವ ಶುಲ್ಕವನ್ನ ಹೆಚ್ಚಿಸಲು ಬ್ಯಾಂಕ್ಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮತಿ ನೀಡಿದ್ದು ಇದೇ ಮೇ 1ರಿಂದ ಹೊಸ ಶುಲ್ಕವನ್ನ ಅನ್ವಯಿಸಲಿದೆ. 1 ತಿಂಗಳಿಗೆ ಎಟಿಎಂನಿಂದ 5 ಬಾರಿ ಉಚಿತವಾಗಿ ಹಣವನ್ನ ಡ್ರಾ ಮಾಡಬಹುದು. ಅದಕ್ಕಿಂತ ಹೆಚ್ಚು ಬಾರಿ ಹಣ ವಿತ್ಡ್ರಾ ಮಾಡಲು ಹೋದ್ರೆ ₹31 ಕಡಿತಗೊಳಿಸಲಾಗುತ್ತಿತ್ತು. ಆದ್ರೀಗ ಈ ಶುಲ್ಕವನ್ನ ₹2 ಏರಿಕೆ ಮಾಡಿದ್ದು ಗರಿಷ್ಠ ಮಿತಿ ಮೀರಿ ಡ್ರಾ ಮಾಡಿದ್ರೆ ₹23 ಕಡಿತಗೊಳ್ಳಲಿದೆ. ಈ ಮೂಲಕ ₹21ಯಿಂದ ₹23ಗೆ ಏರಿಕೆಯಾಗಿದೆ. ಪ್ರಸ್ತುತ ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ, ಮುಂಬೈ ಮತ್ತು ನವದೆಹಲಿಯಲ್ಲಿ ಖಾತೆ ಹೊಂದಿರುವವರು ತಮ್ಮ ಬ್ಯಾಂಕಿನ ಎಟಿಎಂಗಳಲ್ಲಿ ಮಾಸಿಕ 5 ಮತ್ತು ಇತರ ಬ್ಯಾಂಕುಗಳ ಎಟಿಎಂಗಳಲ್ಲಿ 3 ಬಾರಿ ಉಚಿತ ವಿತ್ಡ್ರಾ ಮಾಡಿಕೊಳ್ಳಬಹುದು. ಇದರ ಪ್ರಮಾಣದಲ್ಲಿ ಹೆಚ್ಚಳವಾದಾಗ ₹2 ಏರಿಕೆಯ ಇಂಟರ್ಚೇಂಜ್ ಶುಲ್ಕವು ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಎಟಿಎಂ ಬಳಕೆ ಸ್ಥಿರವಾಗಿ ಕುಸಿತ ಕಂಡಿದೆ. ಆರ್ಬಿಐ ಅಂಕಿಅಂಶಗಳ ಪ್ರಕಾರ 2023ರ ಜನವರಿಯಲ್ಲಿ ₹57 ಕೋಟಿ ಹೆಚ್ಚು ವಹಿವಾಟು ನಡೆದಿತ್ತು. ಇನ್ನು 2024ರ ಜನವರಿಯಲ್ಲಿ ₹52.72 ಕೋಟಿ ಇಳಿಕೆ ಕಂಡುಬಂದಿತ್ತು. ಈ ವರ್ಷ ಜನವರಿಯಲ್ಲಿ ಇದು ₹48.83 ಕೋಟಿ ಇಳಿಕೆಯಾಗಿದೆ. ಮೈಸೂರಿನ ಎಸ್ಬಿಐ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಹಣ ಇದ್ದಕ್ಕಿದ್ದಂತೆ ಮಂಗಮಾಯವಾಗಿದೆ. ಗ್ರಾಹಕರಿಗೆ ಆತಂಕ ಶುರುವಾಗಿದೆ. ಇದ್ದಕ್ಕಿದ್ದಂತೆ ಅಕೌಂಟ್ ಬ್ಯಾಲೆನ್ಸ್ ಮೈನಸ್ ಆಗ್ತಿದೆ. ಅಕೌಂಟ್ನಲ್ಲಿ ಬೆಳಗ್ಗೆ ಇದ್ದ ದುಡ್ಡು ರಾತ್ರಿ ಆಗೋದ್ರಲ್ಲಿ ಮಾಯ ಆಗ್ತಿದೆ. ಒಬ್ಬರಲ್ಲ, ಇಬ್ಬರಲ್ಲ, ಹಲವು ಜನರ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಮೈನಸ್ ಆಗ್ತಿದೆ. ಅಕೌಂಟ್ ಸಮಸ್ಯೆ ಬಗ್ಗೆ ವಿಚಾರಿಸಿದ್ರೆ ಬ್ಯಾಂಕ್ ಸಿಬ್ಬಂದಿಯಿಂದ ನೋ ರೆಸ್ಪಾನ್ಸ್. ಮೈಸೂರಿನ ಯಾದವಗಿರಿ, ಕುವೆಂಪು ನಗರ, ವಿವೇಕಾನಂದರ ವೃತ್ತ ಬ್ರಾಂಚ್ ಸೇರಿ ಹಲವು ಎಸ್ಬಿಐ ಬ್ಯಾಂಕ್ ಶಾಖೆಗಳಲ್ಲಿನ ಗ್ರಾಹಕರಿಗೆ ಈ ಸಮಸ್ಯೆ ಆಗಿದೆ. ಯಾದವಗಿರಿ ಶಾಖೆಯ ಗ್ರಾಹಕ ಕಿರಣ್ ಎಂಬುವರ ಅಕೌಂಟ್ನಲ್ಲಿ ಇದ್ದಕ್ಕಿದ್ದಂತೆ ಮೈನಸ್ ಬ್ಯಾಲೆನ್ಸ್ ಆಗಿದೆ. ಮಾರ್ಚ್ 25ರಂದು ಮೈನಸ್ ₹9,484 ಬ್ಯಾಲೆನ್ಸ್ ಶೋ ಆಗಿದೆ. ವಿವೇಕಾನಂದ ವೃತ್ತ ಶಾಖೆ ಗ್ರಾಹಕ ರವಿ ಎಂಬುವರ ಅಕೌಂಟ್ನಲ್ಲೂ ಇದ್ದಕ್ಕಿದ್ದಂತೆ ಮೈನಸ್ ಬ್ಯಾಲೆನ್ಸ್ ಆಗಿದೆ. ಯಾದವಗಿರಿ ಶಾಖೆಯ 500ಕ್ಕೂ ಹೆಚ್ಚು ಖಾತೆಗಳಲ್ಲಿ ಸಮಸ್ಯೆ ಆಗಿದೆ ಎಂದು ಬ್ಯಾಂಕ್ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಬ್ಯಾಂಕ್ ಖಾತೆದಾರರು ಆತಂಕದಲ್ಲಿದ್ದಾರೆ. ಸರ್ಜಾಪುರದಲ್ಲಿ ಟ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇದೇ ತಿಂಗಳ 15ನೇ ತಾರೀಕಿನಂದು ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ನಲ್ಲಿ ಅನ್ಶು, ರಾಧೇಶ್ಯಾಮ್ ಮತ್ತು ದೀಪು ಎಂಬುವರನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಆರೋಪಿಗಳು ಕೊಂದಿದ್ರು. ಬಿಹಾರ ಮೂಲದ ಸೋನು ಮತ್ತು ಸುಧೀರ್ ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾರೆ. ಇನ್ನು 3 ಕೊಲೆಗೆ ಯುವತಿ ಜೊತೆಗಿನ ಸಲುಗೆಯೇ ಕಾರಣ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಮೃತ ಅನ್ಶುಗೆ ಆರೋಪಿ ಸುಧೀರ್ ಸಂಬಂಧಿ ಜೊತೆ ಲಿಂಕ್ ಇತ್ತು. ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿ ಚಾಟಿಂಗ್ ಗಂಟೆಗಟ್ಟಲೆ ಮಾತನಾಡ್ತಿದ್ರು. ಅನ್ಶುಗೆ ಬುದ್ಧಿ ಕಲಿಸುವಂತೆ ಸುಧೀರ್ಗೆ ಯುವತಿ ತಾಯಿ ಹೇಳಿದ್ರು. ಹಾಗಾಗಿ ಯುವತಿ ಸಹವಾಸ ಬಿಡುವಂತೆ ಅನ್ಶುಗೆ ಆರೋಪಿ ಸುಧೀರ್ ವಾರ್ನ್ ಮಾಡಿದ್ದ. ಅದಕ್ಕೂ ಅನ್ಶು ಸೊಪ್ಪು ಹಾಕಿಲ್ಲ. ಹೀಗಾಗಿ ಎಣ್ಣೆ ಪಾರ್ಟಿ ಮಾಡಿ ಅನ್ಶು ಸೇರಿ 3ರನ್ನ ಕೊಲೆ ಮಾಡಿರೋದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. 1ನೇ ತರಗತಿಯ ಮಕ್ಕಳಿಗೆ ನಿಗದಿ ಮಾಡಿರುವ ವಯೋಮಿತಿ ವಿಚಾರದಲ್ಲಿ ಪೋಷಕರಲ್ಲಿ ಗೊಂದಲ ಉಂಟಾಗಿದೆ. ಹೀಗಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿಗೆ ಅವರ ನಿವಾಸಕ್ಕೆ ಪೋಷಕರು ಮಾಧ್ಯಮದವರ ಜೊತೆ ಹೋಗಿದ್ರು. ಪೋಷಕರ ಜೊತೆ ಮಾಧ್ಯಮದವರನ್ನ ಕಂಡೊಡನೆ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ಯಾಕ್ರಿ ಮೀಡಿಯಾ ಜೊತೆಗೆ ಬಂದಿದ್ದೀರಾ? ಅವ್ರ ಹತ್ತಿರವೇ ಮಾತನಾಡಿ ರಬ್ಬೀಶ್ ಅಂತ ಹೇಳಿ ಕಿಡಿಕಾರಿದ್ರು. ಶಿಕ್ಷಣ ಸಚಿವರಿಗೆ ಸಹನೆಯೇ ಇಲ್ಲ. ನಿಮ್ಮ ಪ್ರಚಾರಕ್ಕೆ ಮಾಧ್ಯಮಗಳು ಬೇಕು. ಪೋಷಕರ ಸಮಸ್ಯೆಯನ್ನ ಹೇಳಿಕೊಳ್ಳಲು ಬಂದ್ರೆ ನಿಮಗೆ ಯಾಕೂರಿ? ಶಿಕ್ಷಣ ಸಚಿವರ ಈ ವರ್ತನೆ ವ್ಯಾಪಕ ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟ್ರೂ ಮಾಡಿ ಅಲ್ಲ ಅವರನ್ನು ಇಂಟ್ರೂ ಮಾಡಿ ಹಿಂಗೆ ಮಾಧ್ಯಮದವ್ರನ್ನ ಕರ್ಕೊಂಡ್ಬರೋದು ಇದೆಲ್ಲ ಒಳ್ಳೆ ಸ್ವಭಾವ ಅಲ್ಲ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪುಂಡಾಟ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ನಡು ರೋಡಲ್ಲೇ ರಸ್ತೆ ರಂಪಾಟ ಪ್ರಕರಣಗಳು ಹೆಚ್ಚಾಗ್ತಿವೆ. ಗಾಡಿ ಹಾರ್ನ್ ಮಾಡಿದ್ರು ಅಂತ ರಸ್ತೆಯಲ್ಲಿ ವ್ಯಕ್ತಿಯೋರ್ವ ಜಗಳಕ್ಕೆ ನಿಂತಿದ್ದಾನೆ. ಜಗಳ ಅವಾಯ್ಡ್ ಮಾಡಿ ಬೈಕ್ ಸವಾರ ಮುಂದೆ ಹೋದ್ರು ಫಾಲೋ ಮಾಡಿ ಕಿರಿಕ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿ ಬಂದಿದೆ. ಬೈಕ್ ಸವಾರನಿಗೆ ಕಿಲೋಮೀಟರ್ ಗಟ್ಟಲೆ ಇನ್ನೋರ್ವ ಬೈಕ್ ಸವಾರ ಕಿರಿಕ್ ಮಾಡಿದ್ದಾನೆ. ಬೈಕ್ ಬರೋ ವೇಳೆ ಇನ್ನೊಂದು ಸ್ಕೂಟಿಯಲ್ಲಿದ್ದ ಇಬ್ಬರು ಸಡನ್ ಲೆಫ್ಟ್ ಎಳೆಯುತ್ತಾರೆ. ಇದೇ ಕಾರಣಕ್ಕೆ ಇಬ್ಬರು ಬೈಕ್ ಸವಾರರ ಮಧ್ಯೆ ಗಲಾಟೆಯಾಗಿ ದಾರಿಯುದ್ದಕ್ಕೂ ಬೈಕ್ ಸವಾರನಿಗೆ ನಿಂದಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಈ ಘಟನೆ ಮಹದೇವಪುರ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗಿದೆ.
ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧವನ್ನು ಕೊನೆಗಾಣಿಸಿ ಶಾಂತಿದೂತನಾಗಬೇಕು ಅನ್ನುವ ತವಕದಲ್ಲಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಪುಟಿನ್ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಲು ರಷ್ಯಾ ಅಧ್ಯಕ್ಷ ಪುಟಿನ್ ವಿಧಿಸ್ತಾ ಇರುವಂತಹ ಷರತ್ತುಗಳು ಟ್ರಂಪ್ ಅವರ ನಿದ್ದೆಗೆಡಿಸಿದೆ. ಜೆಲೆನ್ಸ್ಕಿ ಅವರನ್ನು ಉಕ್ರೇನ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು, ಉಕ್ರೇನ್ನಲ್ಲಿ ಚುನಾವಣೆಯನ್ನು ನಡೆಸಿ ಹೊಸ ತಾತ್ಕಾಲಿಕ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕು, ಆ ಸರ್ಕಾರದೊಂದಿಗೆ ಅಮೆರಿಕ ಜೊತೆಗೂಡಿ ರಷ್ಯಾ ಕದನ ವಿರಾಮದ ಒಪ್ಪಂದವೂ ಸೇರಿದಂತೆ ಶಾಶ್ವತ ಶಾಂತಿ ಮಾತುಕತೆಯನ್ನು ನಡೆಸಲು ವೇದಿಕೆ ಕಲ್ಪಿಸಬೇಕು ಅಂತೇಳಿ ಪುಟಿನ್ ಬೇಡಿಕೆ ಇಟ್ಟಿದ್ದಾರೆ. ಪುಟಿನ್ ಬೇಡಿಕೆಯನ್ನು ಕೇಳಿ ಟ್ರಂಪ್ ದಂಗಾಗಿದ್ದು, ಆದರೆ ಜೆಲೆನ್ಸ್ಕಿ ಅವರನ್ನು ಉಕ್ರೇನ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಜೆಲೆನ್ಸ್ಕಿ ಕಳೆದ 3 ವರ್ಷಗಳಿಂದ ರಷ್ಯಾ ಯುದ್ಧದ ಉಕ್ರೇನ್ ಹೋರಾಟದ ನೇತೃತ್ವವನ್ನು ವಹಿಸಿದ್ದು ಯುರೋಪಿಯನ್ ಯೂನಿಯನ್ ಅವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತಿದೆ. ಯುಗಾದಿ ಹಬ್ಬದ ಮುನ್ನಾ ದಿನವೇ ಅಮಾವಾಸ್ಯೆ ಸೂರ್ಯಗ್ರಹಣ ಘಟಿಸಿದೆ. ಆದರೆ ಭಾರತದಲ್ಲಿ ಗ್ರಹಣ ಗೋಚಾರವಿಲ್ಲ. ಸೂರ್ಯಗ್ರಹಣದಿಂದೇನೋ ಆಗಿಬಿಡುತ್ತೆ ಅನ್ನೋ ಆತಂಕವೂ ಬೇಡ ಅಂತಿದ್ದಾರೆ ಆಧ್ಯಾತ್ಮಿಕ ಚಿಂತಕರು. ಗ್ರಹಣದ ಭಯ ಬಿಟ್ಟು ಯುಗಾದಿ ಹಬ್ಬವನ್ನ ನೆಮ್ಮದಿಯಾಗಿ ಮಾಡಬಹುದು ಅನ್ನೋದು ಆಧ್ಯಾತ್ಮಿಕ ಚಿಂತಕರ ಅಭಿಪ್ರಾಯ ಆಗಿದೆ. ಇನ್ನು ಇವತ್ತು ಅಮಾವಾಸ್ಯೆ ಹಿನ್ನೆಲೆ ರಾಜ್ಯದ ದೇವಸ್ಥಾನಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇದ್ದು, ಬೆಂಗಳೂರಿನ ಗವಿಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಅಭಿಷೇಕ ಮಾಡಲಾಯಿತು. ಗ್ರಹಣ ಗೋಚರ ಇಲ್ಲದಿದ್ರೂ ಎಂದಿನಂತೆ ದೇವಾಲಯಗಳು ಓಪನ್ ಇದ್ವು. ದೇವಸ್ಥಾನಗಳಿಗೆ ಭಕ್ತರ ದಂಡೆ ಹರಿದು ಬಂತು. ಯುಗಾದಿ ಹಬ್ಬದ ಹೊತ್ತಲ್ಲೇ ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನ 2% ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಈ ಮೂಲಕ ತುಟ್ಟಿ ಭತ್ಯೆ 53% 55% ಇರುತ್ತದೆ. ತುಟ್ಟಿ ಭತ್ಯೆ ಹೆಚ್ಚಳದಿಂದಾಗಿ 1.5 ಕೋಟಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಅನುಕೂಲ ಪಡೆದುಕೊಳ್ಳಲಿದ್ದಾರೆ. ಕಳೆದ ವರ್ಷ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ 50% 53% ಏರಿಕೆಯಾಗಿತ್ತು. ಇದೀಗ ಸರ್ಕಾರ ಅದನ್ನು 2% ಹೆಚ್ಚಿಸಲು ನಿರ್ಧರಿಸಿದೆ. ಈ ಡಿಎ ಇದೇ ಜನವರಿಯಿಂದ ಅನ್ವಯವಾಗಲಿದ್ದು, ಮಾರ್ಚ್ ತಿಂಗಳ ಸಂಬಳದಲ್ಲಿ 3 ತಿಂಗಳ ಅರಿಯರ್ಸ್ ಸೇರಿ ಖಾತೆಗೆ ಜಮೆಯಾಗಲಿದೆ. ವೇತನ ಆಯೋಗದ ಪ್ರಕಾರ ಪ್ರತಿ 10 ವರ್ಷಕ್ಕೊಮ್ಮೆ ಮೂಲ ವೇತನವು ಪರಿಷ್ಕರಣೆಗೊಂಡ್ರೆ ತುಟ್ಟಿ ಭತ್ಯೆಯನ್ನು ಹಣದುಬ್ಬರ ಆಧಾರದ ಮೇಲೆ ಹೊಂದಾಣಿಕೆ ಮಾಡಲಾಗುತ್ತದೆ.